ಆಮೇಲೆ ವಿಡಿಯೋ ಹೆಂಗಿದೆ, ಏನು ಇಂಪ್ರೂವ್ ಮಾಡ್ಕೊಬೇಕು ಅದೆಲ್ಲ ಕಮೆಂಟ್ ಮಾಡಿ ಗೈಸ್. ಪಾಸಿಟಿವ್ ಆಗನ ಮಾಡಿ, ನೆಗೆಟಿವ್ ಆಗನ ಮಾಡಿ, ಐ ವಿಲ್ ಅಕ್ಸೆಪ್ಟ್ ದಟ್. ಬಿಕಾಸ್ ಇದು ನನ್ನ ಫಸ್ಟ್ ಲಾಗು. ಮುಂದೆ ಅಲ್ಲೋಗಿ ತೋರಿಸ್ತೀನಿ ಬನ್ನಿರಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ಇದೇನಪ್ಪ ವಿಡಿಯೋ ಮಾಡ್ತವನೆ ಅಂತ ಗಾಬರಿ ಬೀಳ್ಬೇಡ್ರಿ. ನಾನು ಹೊಸ್ದಾಗಿ ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದ್ದೀನಿ, ಮಿಸ್ಟರ್ ಲಾಯಲ್ ಕಿಡ್ ಅಂತ. ನಿಮಗೂ ಗೊತ್ತು, ಅದರಲ್ಲಿ 2 ಲಾಗ್ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಈ ಲಾಗ್ ಏನತ್ರ ಬಗ್ಗೆ ಅಂದರೆ, ಸರ್ಪ್ರೈಸ್ ಪ್ಲೇಸಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದನ್ನು ನೀವು ನೋಡಿರ್ಬೋದು, ನೋಡಿಲ್ದೇ ಇರ್ಬೋದು, ಅದು ನನಗೆ ಗೊತ್ತಿಲ್ಲ ಗೈಸ್. ಮೋಸ್ಟ್ಲಿ ನೋಡಿರ್ತೀರಾ. ಅದ್ರ ವಿಶೇಷತೆ, ಅದ್ರ ಬಗ್ಗೆ ಎಲ್ಲ ನಿಮಗೆ ತೋರಿಸ್ತೀನಿ. ಬನ್ನಿ ಗೈಸ್, ಹೋಗೋಣ. ಇವಾಗ ದೇವಸ್ಥಾನಕ್ಕೆ ರೀಚ್ ಆದೋ ಗೈಸ್. ನಿಮಗೆ ಗೊತ್ತಾಗಿರುತ್ತೆ ನಾವು ಇವಾಗ ಇಲ್ಲಿಗೆ ಬಂದು ಅಂತ. ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ, ತಿರುಮಲೆ, ಮಾಗಡಿ ಟೌನ್, ರಾಮನಗರ ಜಿಲ್ಲೆ. ಇಲ್ಲಿ ನಿಮಗೆ ಟೈಮಿಂಗ್ಸ್ ಬಂದ್ಬಿಟ್ಟು ಬೆಳಗ್ಗೆ 8:30ಇಂದ ಮಧ್ಯಾಹ್ನ 1:30ವರೆಗೂ ಇರುತ್ತೆ, ಮತ್ತು ಸಂಜೆ 4:30ಇಂದ ಹಿಡಿದು 7:30ವರೆಗೂ ಇರುತ್ತೆ ಗೈಸ್. ನಮಸ್ಕಾರ ಗುರುಗಳೇ, ಈ ದೇವಸ್ಥಾನದ ವಿಶೇಷತೆ ಮತ್ತು ತಿರುಮಲೆ ಅಂತ ಏನು ಊರು ಸ್ಟಾರ್ಟ್ ಆಯಿತು ಅದ್ರ ಬಗ್ಗೆ ಪರಿಚಯ ಕೊಡಿ ಗುರುಗಳೇ. ಓಂ ನಮೋ ರಂಗನಾಥಾಯ. ನಿಮಗೆಲ್ಲ ತಿಳಿದಿರೋ ಹಾಗೆ ಈ ಕ್ಷೇತ್ರವನ್ನು ಮಾಗಡಿ ಅಂತ ಕರಿತೀವಿ. ಅಂದರೆ ಮಾಂಡವ್ಯ ಮಹರ್ಷಿಗಳು ಇಲ್ಲಿ ಒಂದು ಗುಡಾರವನ್ನು ಹಾಕಿಕೊಂಡು ತಪಸ್ಸನ್ನು ಮಾಡಿದರು. ಆ ಕಾಲದಲ್ಲಿ ಮಾಕುಟಿ ಅಂತ ಇತ್ತು. ಆನಂತರದಲ್ಲಿ ಕಾಲಾನಂತರದಲ್ಲಿ ಹೋಗಿ ಮಾಗಡಿ ಅಂತ ಹೆಸರಾಗಿರೋವಂಥದ್ದು. ಇಲ್ಲಿ ಕೆಂಪೇಗೌಡರ ಸ್ಥಾನ ಆಗಿರೋದ್ರಿಂದ ಕೆಂಪೇಗೌಡರು ಇಲ್ಲಿ ಪಾಳೆಗಾರರಾಗಿ ಇದು ಮಾಡಿರೋವಂಥದ್ದು. ನೀವು ಒಳಗಡೆ ಮೂಲ ಗರ್ಭಗುಡಿಯಲ್ಲಿ ಶ್ರೀ ರಂಗನಾಥ ಸ್ವಾಮಿ ಉದ್ಭವ ಸಾಲಿಗ್ರಾಮ ರೂಪದಲ್ಲಿ ಪ್ರತ್ಯಕ್ಷ ಆಗಿ ಇಲ್ಲಿ ದರ್ಶನ ಕೊಡ್ತಿದ್ದಾನೆ. ಅಂದರೆ ಒಂದು ಐತಿಹ್ಯದ ಪ್ರಕಾರ ಒಮ್ಮೆ ಮಾಂಡವ್ಯ ಮಹರ್ಷಿಗಳು ತಿರುಪತಿಗೆ ಹೋಗ್ತಾರೆ. ಪಾಪ ಪ್ರಾಯಶ್ಚಿತ್ತವಾಗಿ ಅಲ್ಲಿ ವೆಂಕಟೇಶ್ವರನ ದರ್ಶನ ಮಾಡಿ ಪಾಪವನ್ನು ಕಳ್ಕೋಬೇಕು ಅಂತ ಹೋಗ್ತಾರೆ. ಆದರೆ ಅಲ್ಲಿ ಕಾರಣಾಂತರಗಳಿಂದ ಅವರಿಗೆ ದರ್ಶನವಾಗೋದಿಲ್ಲ. ಅಲ್ಲಿ ಬೇಸರಗೊಂಡಾಗ ಅವರಿಗೆ ಒಂದು ಅಶರೀರವಾಣಿ ಕೇಳಿ ಬರುತ್ತೆ. ಅಂದರೆ ಪಶ್ಚಿಮಾಭಿಮುಖವಾಗಿ ಸ್ವರ್ಣಾದ್ರಿ ಪರ್ವತಕ್ಕೆ ನೀನು ಹೋಗಿ ಅಲ್ಲಿ ತಪಸ್ಸನ್ನು ಮಾಡು, ನಿನಗೆ ದರ್ಶನ ಕೊಡ್ತೀನಿ ಅಂತ ಒಂದು ಅಶರೀರವಾಣಿ ಕೇಳಿ ಬರುತ್ತೆ. ಆಗ ಈ ಕ್ಷೇತ್ರ ಬಂದು ಸ್ವರ್ಣಾದ್ರಿ ಪರ್ವತ ಅಂತ. ಇಲ್ಲಿ ಬಂದು ಒಂದು ತಪಸ್ಸನ್ನು ಮಾಡ್ತಾರೆ. ಇಲ್ಲಿ ಒಂದು ಗುಡಿಸಲನ್ನು ಹಾಕಿಕೊಂಡು ಇಲ್ಲೊಂದು ತಪಸ್ಸನ್ನು ಮಾಡ್ತಾರೆ. ಆಗ ಮಹಾವಿಷ್ಣು ಶ್ರೀ ಪಶ್ಚಿಮ ವೆಂಕಟಾಚಲಪತಿ ಸ್ವಾಮಿಯವರು ಇಲ್ಲಿ ಸಾಲಿಗ್ರಾಮದ ರೂಪದಲ್ಲಿ ಇಲ್ಲಿ ಪ್ರತ್ಯಕ್ಷ ಆಗ್ತಾರೆ. ಸಾಲಿಗ್ರಾಮದ ವಿಶೇಷತೆ ಅಂದರೆ ಸಾಲಿಗ್ರಾಮಕ್ಕೆ ಸೋಮಸೂತ್ರ ಇಲ್ಲ. ಅಂದರೆ ಅಭಿಷೇಕ ಮಾಡಿದ ತೀರ್ಥ ಹೊರಹೋಗಲಿಕ್ಕೆ ಸಾಮಾನ್ಯವಾಗಿ ಎಲ್ಲ ಮೂಲ ದೇವರಿಗೆ ಜಾಗ ಇರ್ತದೆ. ಆದರೆ ಇಲ್ಲಿ ನಮ್ಮ ದೇವಸ್ಥಾನದಲ್ಲಿ ಸಾಲಿಗ್ರಾಮಕ್ಕೆ ಯಾವುದೇ ಆ ಥರಂತಹ ಜಾಗವಿಲ್ಲ. ಒಂದೇ ಒಂದು ಉದ್ಧರಣೆ ತೀರ್ಥ ಸಹ ಇಲ್ಲಿವರೆಗೂ ಸಿಕ್ಕಿರೋ ಅಂಥ ಉದಾಹರಣೆ ಇಲ್ಲ. ಅದೇ ಈ ಕ್ಷೇತ್ರದ ದೇವರಹಸ್ಯ. ಅಂದರೆ ನಮ್ಮ ಪೂರ್ವಜರು, ಅಂದರೆ ತಾತ ಮುತ್ತಾತದರೆಲ್ಲ ಹೇಳ್ತಿದ್ರು, ಆಗಿನ ಕಾಲದಲ್ಲಿ ಬ್ರಿಟಿಷವರು ವೈಸ್ರಾಯಿಗಳೆಲ್ಲ ಬಂದು ಪರೀಕ್ಷೆ ಮಾಡಿದ್ದಾರೆ. ಅಂದರೆ ಆ ಸಾಲಿಗ್ರಾಮದ ತೀರ್ಥ ಎಲ್ಲೋಗತ್ತೆ ಅಂತ ಪರೀಕ್ಷೆ ಮಾಡಿದ್ದಾರೆ. ಅದು ಸಿಕ್ಕಿಲ್ಲ. ತುಂಬ ಪವಿತ್ರವಾದ ಕ್ಷೇತ್ರ, ಧರ್ಮಕ್ಷೇತ್ರ, ನ್ಯಾಯಕ್ಷೇತ್ರ. ನಾನು ಹೇಳಿದಾಗೆ ಭಕ್ತಿಪ್ರದ ವಿಮಾನ ಗೋಪುರ ಅಂತ ಕರಿತೀವಿ. ಸ್ವಾಮಿ ನಿಂತಿರೋ ಅಂತಹ ವಿಮಾನ ಗೋಪುರವನ್ನು ಭಕ್ತಿಯಿಂದ ಒಂದು ತುಳಸಿ ದಳವನ್ನು ಅವನ ಪಾದಕ್ಕೆ ಸಮರ್ಪಣೆ ಮಾಡಿ ಶ್ರೀರಂಗ ಕಾಪಾಡೋ ರಂಗನಾಥ ಅಂದರೆ ಕೈ ಹಿಡಿತಾನೆ ಅಂತ ನಂಬಿ. ಸೊ ಇಲ್ಲಿ ವಿಶೇಷವಾಗಿ ಗರುಡನ ಸನ್ನಿಧಿ ಇದೆ, ಅದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ. ಈ ದೇವಸ್ಥಾನದಲ್ಲಿ ಮಾತ್ರ ಈ ಸನ್ನಿಧಿ ಇದೆಯಾ, ಇಲ್ಲ ಬೇರೆ ಎಲ್ಲ ಕಡೆ ರಂಗನಾಥನ ಸನ್ನಿಧಿಯಲ್ಲಿ ಈ ದೇವಸ್ಥಾನ ಇರುತ್ತದೆ ಗುರುಗಳೇ? ಸಾಮಾನ್ಯವಾಗಿ ಎಲ್ಲೇ ವಿಷ್ಣುವಿನ ಕ್ಷೇತ್ರದಲ್ಲಿ ಸಾಮಾನ್ಯವಾಗಿ ಭಗವಂತನ ಮುಂಭಾಗದಲ್ಲಿ ಆಂಜನೇಯ ಮತ್ತು ಗರುಡರು ಇಬ್ಬರು ಕೈ ಮುಕ್ಕೊಂಡು ಇರ್ತಾರೆ ಅಂತ ಸದಾ ನಿನ್ನ ಪಾದ ಸೇವೆಗೆ ಸಿದ್ಧ ಸ್ವಾಮಿ ಅಂತ ಒಂದು ಉದ್ದೇಶದಲ್ಲಿ ಎಲ್ಲವೂ ಇರ್ತಾರೆ ಅಂತ. ಇಲ್ಲಿ ಕಾಲಾನಂತರ ನಾನು ಹೇಳ್ದಲ್ಲ, ಚೋಳರ ಕಾಲದಲ್ಲಿ ದೇವಸ್ಥಾನ ಕಟ್ಟಿರೋದು, ಆನಂತರ ಕೆಂಪೇಗೌಡರು ಜೀರ್ಣೋದ್ಧಾರ ಮಾಡಿರೋದು. ಕಾಲಘಟ್ಟದ ನಡ್ಕೊಂಬಂದಂತೆ ಎಲ್ಲನೂ ಪ್ರತಿಷ್ಠಾಪನೆ ಆಗಿರೋವಂಥದ್ದು. ನೀವು ದೇವಸ್ಥಾನದ ರಂಗನಾಥನ ಎಡಭಾಗದಲ್ಲಿ ಆಂಜನೇಯನನ್ನು, ಬಲಭಾಗದಲ್ಲಿ ಗರುಡ ದೇವರ ಒಂದು ಗುಡಿಯನ್ನು ಕಾಣಬಹುದು. ಇಲ್ಲಿ ವಿಶೇಷವಾಗಿರ್ತದೆ. ಇನ್ನೊಂದು ಮೂಲಸ್ವಾಮಿಯ ಮೂಲಸ್ವಾಮಿಯ ಪಕ್ಕದಲ್ಲಿ ಸ್ವತಃ ಮಾಂಡವ್ಯ ಮಹರ್ಷಿಗಳೇ ಪ್ರತಿಷ್ಠಾಪನೆ ಮಾಡಿದಂತಹ ಸಾಲಿಗ್ರಾಮ ಶಿಲೆಯಾದ ಶ್ರೀ ಪಶ್ಚಿಮ ವೆಂಕಟಾಚಲಪತಿಯವರನ್ನು ಕಾಣಬಹುದು. ಅರ್ಚಾವತಾರಿ ರೂಪಿಯವರು.
ಯಾರು ನಾನು ಹೇಳಿದಾಗ ಯಾರು ತಿರುಪತಿಗೆ ಹೋಗಿ ಅಲ್ಲಿ ಸೇವೆಗಳನ್ನು ಮಾಡಲಿಕ್ಕಾಗಲ್ಲೋರು ಇಲ್ಲಿ ಬಂದು ಸಾಲಿಗ್ರಾಮ ದರ್ಶನ, ಸ್ವಾಮಿಯ ದರ್ಶನ ಮಾತ್ರೇನ ಅದೇ ಪುಣ್ಯಾದಿಗಳು ಲಭಿಸುತ್ತೆ ಅಂತ ಹೇಳಲಾಗ್ತದೆ. ಇನ್ನು ಶಿಲಾಮೂರ್ತಿಯ ವಿಶೇಷತೆ ಬಂದು ಇಲ್ಲಿ ಪಶ್ಚಿಮ ವೆಂಕಟಾಚಲಪತಿ ಅವರು ಪಶ್ಚಿಮಕ್ಕೆ ಮುಖ ಮಾಡಿ ನಿಂತಿದ್ದಾರೆ. ಹಾಗಾಗಿ ಪಶ್ಚಿಮ ವೆಂಕಟಾಚಲಪತಿ ಅಂತ ಕರಿತೀವಿ. ರೂಢಿಯಲ್ಲಿ ಶ್ರೀರಂಗನಾಥ ಸ್ವಾಮಿ ಅಂತ ಪರಮಾತ್ಮನನ್ನು ಇಲ್ಲಿ ಕರೆಯೋದುಂಟು. ಸರೋಜಾಲತಿಕಾ ಅಮ್ಮನವರು ಅಂದರೆ ಪದ್ಮಾವತಿ ತಾಯಿ ಪೂರ್ವಕ್ಕೆ ಮುಖ ಮಾಡಿ ನಿಂತಿದ್ದಾರೆ. ಅದು ತುಂಬ ವಿಶೇಷ. ಸ್ವಾಮಿ ಪಶ್ಚಿಮಕ್ಕೆ, ಅಮ್ಮನವರು ಪೂರ್ವಕ್ಕೆ ನಿಂತಿರೋದು ತುಂಬ ವಿಶೇಷವಾಗಿ ಕಂಡು ಬರ್ತದೆ. ಅಂದರೆ ಅದರ ಒಂದು ಐತಿಹ್ಯ ನಮ್ಮ ಭಕ್ತಿಪೂರ್ವಕವಾಗಿ ನಾವು ಅಂದ್ಕೊಂಡಿರೋದು ಅಮ್ಮ ಮತ್ತು ಸ್ವಾಮಿ ತಂದೆ ಎಲ್ಲ ಕಡೆ ನೋಡ್ತಿದ್ದಾರೆ, ಎಲ್ಲ ಭಕ್ತರನ್ನು ನೋಡಿ ಹರಿಸ್ತಾರೆ ಅನ್ನೋದೊಂದು ನಂಬಿಕೆ. ಇಲ್ಲಿರೋವಂಥದ್ದು ಸೀತಾಲಕ್ಷ್ಮಿ ಅಮ್ಮನವರ ಸನ್ನಿಧಾನ. ಅಂದರೆ ನಮ್ಮ ಪೂರ್ವಜರು ಹೇಳ್ತಾರೆ ಹೊಲ ಉಳ್ಬೇಕಾದ್ರೆ ಅಮ್ಮನವರು ಭೂಮಿಯಲ್ಲಿ ಸಿಕ್ಕಿದ್ದು ಅಂತ, ಹಾಗಾಗಿ ಅಮ್ಮನವರನ್ನು ಸೀತಾಲಕ್ಷ್ಮಿ ಅಂತ ಕರೆಯಲಾಗುತ್ತೆ. ಇಲ್ಲಿ ತಂದು ಪ್ರತಿಷ್ಠಾಪನೆ ಮಾಡಿ ನಿತ್ಯವೂ ಇಲ್ಲಿ ಅಮ್ಮನವರಿಗೆ ಸೇವಾದಿಗಳು ನೆರವೇರಿಕೊಂಡು ಬರ್ತವೆ. ಇದು ರಾಮಾನುಜಾಚಾರ್ಯರ ಸನ್ನಿಧಾನ. ಅಂದರೆ ರಂಗನಾಥ ಸ್ವಾಮಿಯ ಪ್ರಾಕಾರದಲ್ಲಿ ನೀವು ಎಲ್ಲ ಆಳ್ವಾರುಗಳು ಮತ್ತು ರಾಮಾನುಜಾಚಾರ್ಯರ ದಿವ್ಯ ಸನ್ನಿಧಾನಗಳನ್ನು ಕಾಣಬಹುದು. ಮೂಲ ವಿಗ್ರಹಗಳಿರುವಂಥದ್ದು. ಇವರು ಭಗವದ್ ರಾಮಾನುಜಾಚಾರ್ಯರು. ಪ್ರತಿ ಶನಿವಾರ ರಂಗನಿಗೆ ನೆರವೇರುವ ಅಭಿಷೇಕಕ್ಕೆ ಬಳಕೆಯಾಗುವಂತಹ ಬೆಳ್ಳಿಯ ಗಂಗಾಳ. ಇನ್ನು ತಿರುಪತಿಯ ತರಹ ಇಲ್ಲಿ ಪ್ರತಿನಿತ್ಯ ತೋಮಾಲೆ ಸೇವೆ, ವಸ್ತ್ರ ಸೇವೆ, ನಿವೇದನೆ ಸೇವೆಗಳು ನಿತ್ಯವೂ ನೆರವೇರಿಕೊಂಡು ಬರ್ತಾ ಇರುವಂಥದ್ದು. ಇನ್ನು ಏಪ್ರಿಲ್ ತಿಂಗಳಲ್ಲಿ ಉತ್ತರ ನಕ್ಷತ್ರದಲ್ಲಿ ಬ್ರಹ್ಮರಥೋತ್ಸವ ನೆರವೇರ್ತದೆ ಸ್ವಾಮಿಗೆ. ಅದು ತುಂಬ ವಿಶೇಷ. ಬ್ರಹ್ಮರಥೋತ್ಸವ ವಿಶೇಷ ಬಂದು ಆ ನಕ್ಷತ್ರ ಬಂದಾಗ ರಥದ ಮೇಲೆ ಗರುಡ ಪಕ್ಷಿ 3 ಸುತ್ತು ಪ್ರದಕ್ಷಿಣೆ ಆಗ್ತದೆ. ಅದು ತುಂಬ ವಿಶೇಷ. ಇನ್ನು ಪ್ರತಿನಿತ್ಯ ಬೆಳಗ್ಗೆ ಮತ್ತು ಸಂಜೆ ರಂಗನಾಥ ಸ್ವಾಮಿಯವರಿಗೆ ನೈವೇದ್ಯದ ಸಮಯದಲ್ಲಿ ಮೂಲ ಗೋಪುರದ ಮೇಲೆ ಗರುಡ ಪಕ್ಷಿ ಬಂದು ಕೂತ್ಕೊಳ್ತಾರೆ. ಗರುಡ ಪಕ್ಷಿಗೆ ತುಂಬ ಸಾನ್ನಿಧ್ಯ ಇರುವಂಥದ್ದು. ಮಹಾವಿಷ್ಣುವಿನ ವಾಹನ ಗರುಡ ಪಕ್ಷಿ. ಹಾಗಾಗಿ ಒಂದು ಆಸ್ತಿಕರ ಭಾವದಲ್ಲಿ ತನ್ನ ರಂಗನ ಸೇವೆಯನ್ನು ನೋಡಲಿಕ್ಕೆ ಗರುಡ ಸ್ವತಃ ಬಂದು ಇಲ್ಲಿ ಕಾಯ್ತಾನೆ ಅನ್ನೋದೊಂದು ನಂಬಿಕೆ ಇರುವಂಥದ್ದು. ಹಾಗಾಗಿ ಅದಕ್ಕೆ ತುಂಬ ಹೆಚ್ಚು ಮಹತ್ವವನ್ನು ಕೊಡ್ತೀವಿ. ಬನ್ನಿ, ಎಲ್ಲರೂ ಬನ್ನಿ, ಶ್ರೀ ಪಶ್ಚಿಮ ವೆಂಕಟಾಚಲಪತಿ ಶ್ರೀ ರಂಗನಾಥ ಸ್ವಾಮಿಯವರನ್ನು ದರ್ಶನ ಮಾಡ್ಕೊಳ್ಳಿ. ಇನ್ನೊಂದು ಇಲ್ಲಿ ಭಕ್ತರು ಬಂದು ಹರಕೆಯನ್ನು ಕಟ್ಕೊಂಡು ಹೋಗ್ತಾರೆ. ಏನಾದರೂ ಅವರಿಗೆ ಒಳ್ಳೆಯದಾದರೆ ಉತ್ಸವಗಳನ್ನು ಮಾಡಿಸ್ತೀವಿ. ಆಮೇಲೆ ಪ್ರತಿ ಶನಿವಾರ ಇಲ್ಲಿ ಅಭಿಷೇಕವಾಗ್ತದೆ. ಅಭಿಷೇಕ ಗೋಪೂಜೆ ನಂತರ ಅಭಿಷೇಕಕ್ಕೂ ಸಹ ಭಕ್ತರು ಇಲ್ಲಿ ಹರಕೆಗಳನ್ನು ಕಟ್ಕೊಂಡು ಹೋಗಿ ಅಭಿಷೇಕವನ್ನು ಮಾಡಿಸಿ ತಮ್ಮ ಕೋರಿಕೆಗಳನ್ನು ರಂಗನ ಮುಖಾಂತರ ಈಡೇರಿಸ್ಕೊಳ್ತಾರೆ. ಪೂಜೆಗಳು ಬಂದು ಇಲ್ಲಿ ಜನವರಿಯಲ್ಲಿ ಕೊಠಾರೋತ್ಸವ ಅಂತ ನಡೆಯುತ್ತೆ. ಅಂದರೆ ಕೊಠಾರೋತ್ಸವ ಅಂದರೆ ಉತ್ಸವ ಮೂರ್ತಿಯವರಿಗೆ ದಶಾವತಾರ ಅಲಂಕಾರ ಆಗುತ್ತೆ. ಮತ್ಸ್ಯಾವತಾರದಿಂದ ಹಿಡಿದು ಕೃಷ್ಣಾವತಾರದವರೆಗೂ ಪ್ರತಿನಿತ್ಯ ಉತ್ಸವ ಮೂರ್ತಿಗೆ ಅಲಂಕಾರ ಇರ್ತದೆ. ಕೊಠಾರೋತ್ಸವ ಅಂದರೆ ಕೊಠಾರದಲ್ಲಿ, ಅಂದರೆ ದೇವಸ್ಥಾನದ ಪ್ರಾಂಗಣದಲ್ಲಿ ಹಿಂದಿನ ಕಾಲದಲ್ಲಿ ಉತ್ಸವಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದರು ಪ್ರತಿ ಸಂಜೆ. ಅದನ್ನೇ ಮುಂದುವರಿಸ್ಕೊಂಡು ಬರಲಾಗಿದೆ. ಪ್ರತಿ ಸಂಜೆ ಕೊಠಾರೋತ್ಸವದ ಸಮಯದಲ್ಲಿ ಇರ್ತದೆ. ಕೊಠಾರೋತ್ಸವ ಆದ ನಂತರ ಸಂಕ್ರಾಂತಿ, ಮಕರ ಸಂಕ್ರಾಂತಿಯ ದಿನ ರಂಗನಿಗೆ ವಿಶೇಷ ತೋಮಾಲೆ ಸೇವಾದಿಗಳು ನೆರವೇರ್ತವೆ. ಇನ್ನು ಶ್ರಾವಣ ಮಾಸದಲ್ಲಿ 4 ಶ್ರಾವಣ ಶನಿವಾರ ಭಗವಂತನಿಗೆ ವಿಶೇಷ ಸೇವಾದಿಗಳು, ಅಭಿಷೇಕಾದಿಗಳು ನೆರವೇರ್ತವೆ. ಅದು ಬಿಟ್ಟರೆ ಇನ್ನು ರಥೋತ್ಸವ, ಬ್ರಹ್ಮರಥೋತ್ಸವದ ಸಮಯದಲ್ಲಿ ರಂಗನಿಗೆ ಸೇವಾದಿಗಳು ನಡೆಯುತ್ತೆ. ಇನ್ನು ವರ್ಷಕ್ಕೊಮ್ಮೆ ಪವಿತ್ರೋತ್ಸವ ಅಂತ ಒಂದು ಸೇವೆ ಆಗುತ್ತೆ. ಅಂದರೆ ದೇವಸ್ಥಾನದಲ್ಲಿ ನಮ್ಮ ತಿಳಿದೇ ಇರೋ ತಪ್ಪುಗಳನ್ನು ಪವಿತ್ರೋತ್ಸವದ ಮೂಲಕ ನಾವು ಅದನ್ನು ನಿವಾರಣೆ ಮಾಡ್ಕೊತೀವಿ. ರಂಗನಾಥನ ಪಾದಕ್ಕೆ ಹಾಕಿ, ರಂಗ ತಪ್ಪಿದ್ರೆ ಕ್ಷಮಿಸಪ್ಪ, ತಿಳಿದೇ ಇರೋ ಮಾಡಿರೋಗಳನ್ನು, ತಪ್ಪುಗಳನ್ನು ನಿನ್ನ ಪಾದಕ್ಕೆ ಹಾಕ್ಕೊಂಡು ಈ ದೇವಸ್ಥಾನಕ್ಕೆ ನಿನ್ನ ನಂಬಿ ಬರುವ ಸರ್ವರಿಗೂ ಒಳಿತನ್ನು ಮಾಡೋ ರಂಗನಾಥ ಅಂತ ಒಂದು ಆ ಸೇವೆ ಆಗುತ್ತೆ. ಈ ರೀತಿಯಾಗಿ ಸೇವೆಗಳು ನಡ್ಕೊಂಡು ಬರ್ತವೆ. ಕಲ್ಯಾಣಿ ದೇವಸ್ಥಾನದ ಅಂದರೆ ಮೆಟ್ಲಿಡಿತದಂಗೆ ಎಡಭಾಗದಲ್ಲಿ ಕೌಮೋದಕಿ ಗದಾತೀರ್ಥ ಅಂತ ಒಂದು ಕಲ್ಯಾಣಿ ಇರೋದು. ಅದರ ವಿಶೇಷ ಅಂದರೆ ಇಲ್ಲಿ ಪುರಂಜಯ ಋಷಿಗಳು ಬಂದು ತಪಸ್ಸನ್ನು ಮಾಡ್ತಿದ್ರು. ಆ ತಪಸ್ಸು ಮಾಡಿದಾಗ ಮಹಾವಿಷ್ಣು ಗರುಡಾರೂಢನಾಗಿ ಅವರಿಗೆ ದರ್ಶನವನ್ನು ಕೊಟ್ಟ ಅಂತ ಹೇಳ್ತಾರೆ. ಹಾಗಾಗಿ ಅದು ಕೌಮೋದಕಿ ಗದಾತೀರ್ಥ. ಕೌಮೋದಕಿ ಗದಾ ಅಂದರೆ ರಂಗನ ಕೈಯಲ್ಲಿರುವಂಥ ಗದೆ. ಹಾಗಾಗಿ ಗದಾತೀರ್ಥ, ಕೌಮೋದಕಿ ಗದಾತೀರ್ಥ ಅಂತ ಕರಿತೀವಿ. ಇನ್ನು ಇತಿಹಾಸದ ಪ್ರಕಾರ ಈ ದೇವಸ್ಥಾನದ ಸುತ್ತ ಪ್ರಾಕಾರದಲ್ಲಿ ಅಷ್ಟತೀರ್ಥ, ಅಷ್ಟ ಬೆಟ್ಟಗಳಿಂದ ಕೂಡಿತ್ತು ಅಂತ ಹೇಳ್ತಾರೆ. ಅಂದರೆ ಅಷ್ಟ ಕಲ್ಯಾಣಿಗಳು, 8 ಕಲ್ಯಾಣಿಗಳು 8 ಬೆಟ್ಟಗಳಿಂದ ಕೂಡಿರೋಂಥ ಕ್ಷೇತ್ರ ಅಂತ ಇದನ್ನು ಹೇಳ್ತೀವಿ. ತಿರುಪತಿಯಲ್ಲಿ ಹೇಗೆ ಲಡ್ಡು ಪ್ರಸಾದ ತುಂಬ ವಿಶೇಷನೋ, ಇಲ್ಲಿ ಸಕ್ಕರೆ ಪೊಂಗಲ್, ಪುಳಿಯೋಗರೆ ಪ್ರಸಾದ ಅಂತ ನಿತ್ಯವೂ ನೈವೇದ್ಯ ಆಗುತ್ತೆ. ಇಲ್ಲಿ ಸಕ್ಕರೆ ಪೊಂಗಲ್ ತುಂಬ ವಿಶೇಷವಾಗಿ ನಿವೇದನೆ, ಭಗವಂತನ ಪ್ರಸಾದ, ಭಗವಂತನ ಭಿಕ್ಷೆ ಇಲ್ಲಿ ಭಕ್ತರಿಗೆ ನಿವೇದನೆ ಅಂದರೆ ಸಮರ್ಪಣೆ ಆಗುತ್ತೆ. ನಮೋ ರಂಗನಾಥ.
ಬ್ರೋ ನಿಮ್ಮ ಹೆಸರು? ಇನ್ನಿಲ್ಲ ನೀವು ಎಲ್ಲಿಂದ ಬಂದಿರೋದು ಬ್ರೋ? ಬೆಂಗಳೂರು ಹೇಗಿತ್ತು ದರ್ಶನ ಎಲ್ಲ? ಚೆನ್ನಾಗಿದೆ. ನಾನು ಸೆಕೆಂಡ್ ಟೈಮ್ ಬರ್ತಾ ಇರೋದು. ಬಟ್ ತಿರುಪತಿಲಿ ಹೆಂಗೆ ನೋಡ್ತೀವೋ ಅದೇ ಥರ ಸ್ವಲ್ಪ ನೋಡೋದಕ್ಕೆಲ್ಲ ಒಳಗಡೆ ಎಲ್ಲ ಬೇರೆ ಬೇರೆ ದೇವ್ರುಗಳೆಲ್ಲ ಇದ್ದಾವೆ. ತುಂಬಾ ಚೆನ್ನಾಗಿದೆ. ಸೊ ಇಲ್ಲಿ ಪಾರ್ಕಿಂಗ್ ಫೆಸಿಲಿಟೀಸ್ ಎಲ್ಲ ಇದೆ ಗೈಸ್, ನೋಡ್ರಿ ಎಷ್ಟು ಸ್ಪೇಸಿಯಸ್ ಆಗಿದೆ. ಇಲ್ಲೇ ನಿಮಗೆ ಹಣ್ಣು ಕಾಯಿ ಹೂವು ಎಲ್ಲ ಸಿಗುತ್ತೆ ಗೈಸ್. ಈ ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ನಾನು ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗೈಸ್.